ಕೇರಳ ಮೂಲದ ಅಶ್ವಿನಿ ಎಂಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾವುದೇ ಜಾಹೀರಾತುಗಳಿಲ್ಲದೆ ತಿಂಗಳಿಗೆ ಕೋಟಿಗೂ ಅಧಿಕ ಸಂಪಾದಿಸುತ್ತಿದ್ದಾರೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಇನ್ಸ್ಟಾಗ್ರಾಂನ ಪೇಯ್ಡ್ ಸಬ್ಸ್ಕ್ರಿಪ್ಷನ್ ವೈಶಿಷ್ಟ್ಯವನ್ನ ಬಳಸಿಕೊಂಡು ತನ್ನ ವಿಶೇಷ ಕಂಟೆಂಟ್ ಮೂಲಕ ಏಕೆ ಭಾರಿ ಹಣ ಗಳಿಸುತ್ತಿದ್ದಾಳೆ. ಆಫೀಸ್ಗಳಲ್ಲಿನ ಉದ್ಯೋಗವೂ ಬೇಡ, ಶಿಕ್ಷಣವೂ ಬೇಡ, ಹೀಗಿದ್ದರೂ ಲಕ್ಷ ಲಕ್ಷ ದುಡಿಯುವ ಹಲವಾರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಸೆಲೆಬ್ರಿಟಿಗಳಾದ್ರೆ ಬಿಡಿ, ಅವರಿಗೆ ಬೇಡ ಬೇಡ ಎಂದರೂ ಫಾಲೋವರ್ಸ್ ಬರ್ತಾರೆ. ಪ್ರಮೋಷನ್ ಜಾಹೀರಾತು ಕೂಡ ಬಂದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸ್ತಾರೆ. ಆದ್ರೆ ಪ್ರಮೋಷನ್ ಆಡ್ ಗಳನ್ನ ತೆಗೆದುಕೊಳ್ಳದ ಇಲ್ಲೊಬ್ಬಳು ಯುವತಿ ತಿಂಗಳಿಗೆ 1 ಕೋಟಿಗೂ ಅಧಿಕ ರೂಪಾಯಿ ಗಳಿಸ್ತಾಳೆ ಅಂದ್ರೆ ನಂಬ್ತೀರಾ? ನಂಬೋದೇನು, ನಂಬಲೇಬೇಕು. ಯಾಕಂದ್ರೆ ಇದೇ ಇಂದಿನ ರಿಯಾಲಿಟಿ. ಇಂಥವರಿಗೆ ಇರೋ ಕಾಲವಿದು. ಈಕೆ ಹೆಸರು ಅಶ್ವಿನಿ, ಕೇರಳದವಳು. ಪರ್ಪಲ್ ಹ್ಯಾಲ್ಸಿಯಾನ್ ಎಂಬ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ದಾಳೆ. ಇಲ್ಲಿ ಆಕೆ ಹಾಕುವ ದೃಶ್ಯಗಳೆಲ್ಲವೂ ಹಸಿ ಬಿಸಿಯದ್ದೇ ಆಗಿರುತ್ತದೆ. ಇದೇ ರೀತಿ ಹಸಿ ಬಿಸಿ ದೃಶ್ಯ ಹಾಕಿಯೇ ಕನ್ನಡದಲ್ಲಿಯೂ ಒಂದಿಷ್ಟು ಹೆಣ್ಣು ಮಕ್ಕಳು ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇರೋದು ನಿಮ್ಮ ಕಣ್ಣ ಮುಂದೆ ಇದಾಗಲೇ ಮುಂದೆ ಬಂದಿರಬಹುದು ಬಿಡಿ. ಆದ್ರೆ ಹಸಿ ಬಿಸಿ ದೃಶ್ಯದ ವಿಡಿಯೋ ಹಾಕಿದಾಕ್ಷಣ ಲಕ್ಷ ಲಕ್ಷ ಗಳಿಸ್ತಾರೆ ಅನ್ನೋದು ತಪ್ಪೆ. ಅಲ್ಲೂ ಅವರಿಗೆ ಅದೃಷ್ಟ ಇರಬೇಕು ಏನೇ. ಅದೇನೇ ಇದ್ರೂ ಈ ಅಶ್ವಿನಿ ಮಾತ್ರ ಪ್ರತಿ ತಿಂಗಳು ಕೋಟಿ ಕೋಟಿ ಲೆಕ್ಕದಲ್ಲಿ ದುಡಿತಿದ್ದಾಳೆ. ಜಾಹೀರಾತನ್ನು ಪಡೆಯದೆ ಈಕೆ ಮಾಡೋದಾದ್ರೂ ಏನು ಎನ್ನುವುದು ಹಲವರ ಪ್ರಶ್ನೆ. ಅದಕ್ಕೆ ಉತ್ತರ ಈಕೆ ಇನ್ಸ್ಟಾಗ್ರಾಮ್ ನಲ್ಲಿ ಪಾವತಿಸಿದ ಚಂದಾದಾರಿಕೆ ಅರ್ಥಾತ್ ಪೇಡ್ ಸಬ್ಸ್ಕ್ರಿಪ್ಷನ್ ವೈಶಿಷ್ಟ್ಯವನ್ನ ಬಳಸಿಕೊಂಡಿದ್ದಾಳೆ. ಸಾರ್ವಜನಿಕವಾಗಿ ಎಷ್ಟೊಂದು ಹಸಿ ಬಿಸಿ ಹಾಕೊಳ್ಳು, ಇನ್ನು ದುಡ್ಡು ಕೊಟ್ರೆ ಯಾವ ವಿಡಿಯೋ ಹಾಕಬಹುದು ಎಂದು ಕಲ್ಪನೆ ಮಾಡಿಕೊಂಡೇ ಬಾಯಲ್ಲಿ ನೀರು ಸುರಿಸುತ್ತಾ ಸಹಸ್ರಾರು ಮಂದಿ ಪೇಡ್ ಸಬ್ಸ್ಕ್ರಿಪ್ಷನ್ಗೆ ಚಂದಾದಾರರಾಗಿದ್ದಾರೆ. ಅಲ್ಲಿ ಅವಳು ಯಾವ ರೀತಿಯ ವಿಡಿಯೋ ಮಾಡಿದ್ದಾಳೋ ಆ ಚಂದಾದಾರಿಕೆಗೆ ಕೇಳಿದ್ರೆ ತಿಳಿಯಬಹುದು. ಒಟ್ಟಿನಲ್ಲಿ ಅವಳ ಅಂದ ಚಂದವನ್ನ ದುಡ್ಡು ಕೊಟ್ಟು ನೋಡುವ ದುಡ್ಡು ಹೆಚ್ಚಾದವರು ಇರೋದ್ರಿಂದ ಅವರ ಕೃಪೆಯಿಂದ ಅಶ್ವಿನಿ ಕೋಟಿ ಕೋಟಿಗಳಲ್ಲಿ ದುಡಿಯುತ್ತಿದ್ದಾರೆ. ನಿಮ್ಮ ಪ್ರಮೋಷನ್ ಅಂಡ್ ಬೇಡ, ಯಾವ ಜಾಹೀರಾತು ಬೇಡ, ಲೈಕ್ಸ್ ಕಾಮೆಂಟ್ಸ್ ಗಳು ಬೇಡ ಅನ್ನೋ ಈಕೆ ಪೇಡ್ ಸಬ್ಸ್ಕ್ರಿಪ್ಷನ್ ನಿಂದ ಭರ್ಜರಿ ದುಡಿಮೆ ಮಾಡ್ತಿದ್ದಾಳೆ. ಈಕೆಯ ಅವತಾರ ದುಡ್ಡು ಕೊಟ್ಟು ನೋಡಲು 400 ರೂಪಾಯಿ ಪಾವತಿಸಬೇಕಂತೆ. ಅವಳಿಗೆ ಇದಾಗಲೇ 25,000 ಚಂದಾದಾರರು ಇದ್ದಾರೆ. ತಿಂಗಳಿಗೆ 425,000 ಮಂದಿ. ಎಲ್ಲಾ ಲೆಕ್ಕಾಚಾರ ಕ್ಯಾಲ್ಕುಲೇಟ್ ಹಿಡಿದು ಲೆಕ್ಕ ಮಾಡಿದ್ರೆ ಜನರ ಮನಸ್ಥಿತಿ ಹೇಗಿದೆ ಎನ್ನುವುದು ತಿಳಿಯುತ್ತದೆ. ಪುಕ್ಕಟ್ಟೆಯಾಗಿ ಇಂಟರ್ನೆಟ್ ನಲ್ಲಿ ಏನು ಬೇಕಾದ್ರೂ ನೋಡೋ ಜನ ಏನು ಇವಳಿಗಾಗಿ ದುಡ್ಡು ಕೊಡ್ತಾ ಇದ್ದಾರೆ ಅಂದ್ರೆ